ವೀಕ್ಷಕರೇ, ಕೆಎಂಎನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹನ್ಕೊಪ್ಪಿ. ಇದೀಗ ಹೆಡ್ಲೈನ್ಸ್. ಗಣೇಶೋತ್ಸವದೊಳಗೆ ಬೆಳಗಾವಿ ನಗರದ ರಸ್ತೆಗಳು ಸುಧಾರಣೆಗೊಳ್ಳಲಿದೆ. ಮಳೆ ಹಾನಿಗೊಳಗಾದ ರಸ್ತೆಗಳನ್ನು ತುರ್ತು ದುರಸ್ತಿ ಕಾರ್ಯ ಆರಂಭ. ಗಣೇಶ ಮೆರವಣಿಗೆ ಮಾರ್ಗದಲ್ಲಿ ಭದ್ರತಾ ಪರಿಶೀಲನೆ. ರಸ್ತೆ ಸುಧಾರಣೆ ಶೀಘ್ರದಲ್ಲಿ. ಪಾಲಿಕೆ ಆಯುಕ್ತೆ ಶಿವಬಿ ಹೇಳಿಕೆ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಅವಮಾನ. ಸೋಷಿಯಲ್ ಮೀಡಿಯಾದಲ್ಲಿ ಅಭಯ್ ಪಾಟೀಲ್ ವಿರುದ್ಧ ಕಿಡಿ. ಅಭಯ್ ಪಾಟೀಲ್ ನಡೆಗೆ ಸಾರ್ವಜನಿಕರ ಆಕ್ರೋಶ. ಗಣೇಶೋತ್ಸವಕ್ಕೆ ಡಿಜೆ ಅನುಮತಿ. ಬೆಳಗಾವಿ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಸ್ಪಷ್ಟನೆ. ವಿಸರ್ಜನೆ ಮಾರ್ಗದಲ್ಲಿ 4,000 ಸಿಸಿಟಿವಿ ನಿಗಾ, ಹೆಚ್ಚುವರಿ 600 ಕ್ಯಾಮೆರಾ ಅಳವಡಿಕೆ. ಸಾಮಾಜಿಕ ಜಾಲತಾಣ ಬ್ಯಾನರ್ಗಳಲ್ಲಿ ಪ್ರಚೋದನೆ ಮಾಡಿದ್ರೆ ಕಠಿಣ ಕ್ರಮಕ್ಕೆ ಪೊಲೀಸ್ ಆಯುಕ್ತರಿಂದ ಎಚ್ಚರಿಕೆ. ಗಣೇಶೋತ್ಸವದ ಹಬ್ಬದ ಒಳಗಾಗಿ ನಗರದಲ್ಲಿ ಹಾಳಾದ ರಸ್ತೆಗಳನ್ನು ದುರಸ್ತಿಗೊಳಿಸಲಾಗುವುದೆಂದು ಪಾಲಿಕೆ ಆಯುಕ್ತೆ ಶಿವಬಿ ಹೇಳಿದರು. ಗಣೇಶೋತ್ಸವದ ಹಬ್ಬದ ಒಳಗಾಗಿ ನಗರದಲ್ಲಿ ಹಾಳಾದ ರಸ್ತೆಗಳನ್ನು ದುರಸ್ತಿಗೊಳಿಸಲಾಗುವುದೆಂದು ಪಾಲಿಕೆಯ ಆಯುಕ್ತೆ ಶಿವಬಿ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಯ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ನಗರದಲ್ಲಿ ರಸ್ತೆಗಳು ಹದಗೆಟ್ಟಿದೆ. ಅವುಗಳನ್ನು ದುರಸ್ತಿ ಮಾಡುವುದು ಹಾಗೂ ಅಪಾಯಕಾರಿ ಮರಗಳ ಕೊಂಬೆಗಳನ್ನು ಕಟಾವು ಮಾಡುವ ಕೆಲಸ ನಡೆಯುತ್ತಿದೆ. ಸಾರ್ವಜನಿಕ ಗಣೇಶ ಮೆರವಣಿಗೆ ಹೋಗುವ ಕಡೆಗಳಲ್ಲಿ ನಗರ ಪೊಲೀಸ್ ಆಯುಕ್ತರೊಂದಿಗೆ ಪರಿಶೀಲನೆ ಮಾಡಿದ್ದೇವೆ ಎಂದರು. ಗಣೇಶ ಹಬ್ಬಕ್ಕೆ ಸರ್ ನಾವು ಈ ಬಾರಿ ಏನು ನಮಗೆ ತಾವೇ ನೋಡ್ತಿದ್ದಂಗೆ ಮಳೆ ಜಾಸ್ತಿ ಬರ್ತಿದೆ. ಸೊ ನಮ್ಮ ಒಂದು ಪಾಟ್ ಹೋಲ್, ಆಮೇಲೆ ಟ್ರೀಗಳ ಟ್ರಿಮ್ಮಿಂಗ್, ಸ್ವಚ್ಛತೆ, ಆಮೇಲೆ ಎಲ್ಲೆಲ್ಲಿ ಗಣಪತಿ ಉತ್ಸವ ಮತ್ತು ಪ್ರೊಸೆಷನ್ ಹೋಗುತ್ತೆ, ಇವತ್ತು ನಾವು ಬೆಳಗ್ಗೆ ಹೋಗಿ ಒಂದು ರೌಂಡ್ಸ್ನ ಮಾಡಿ ಬಂದಿದ್ದೀವಿ ಪೊಲೀಸ್ ಇಲಾಖೆ ಜೊತೆಗೆ. ಮತ್ತು ನಮ್ಮ ಇಲಾಖೆಯವರು ದಿನನಿತ್ಯ ರಾತ್ರಿ ಭಾಳಷ್ಟು ಪಾಟ್ ಹೋಲ್ಗಳನ್ನು ಮುಚ್ತಾ ಇದ್ದಾರೆ. ಅದರದ್ದು ಎಲ್ಲ ಮಾಹಿತಿನ ನಾನು ತಮ್ಮ ಒಂದು ಮೀಡಿಯಾಗೂ ಹಂಚ್ಕೋತೀನಿ. ಈಗ ಇದು ಏನಾಗಿದೆ ಅಂದರೆ, ನಮಗೆ ಮಳೆ ಹಿಂದೆಯಿಂದನೇ ಬರ್ತಿದೆ. ತಾವು ನೋಡಿರ್ಬೋದು, ರೆಡ್ ಅಲರ್ಟ್ ಇತ್ತು. ಆ ಸಮಯದಲ್ಲಿ ನಾವು ಹಾಕಿದ್ರೆ ಇದು ಸಾರ್ವಜನಿಕರ ದುಡ್ಡನ್ನು ನಾವು ವಿನಾಕಾರಣ ಪೋಲ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಈ ರೀತಿ ಬಿಸಿಲು ಇದ್ದಂಥ ಸಂದರ್ಭದಲ್ಲಿ ನಾವು ವೆಟ್ ಮಿಕ್ಸ್ನ ಹಾಕಬೇಕಾಗುತ್ತೆ. ನಿನ್ನೆ ರಾತ್ರಿನೂ ನಾವು ಎಲ್ಲ ಕಡೆ ಹಾಕಿದ್ದೀವಿ. ಇನ್ನೂ ನಮಗೆ 11 ದಿವಸದ ಅದೇನು ಪ್ರೊಸೆಷನ್ ಆಗುತ್ತಲ್ಲ, ಆಗ ಪರ್ಫೆಕ್ಟ್ಲಿ ನಾವು ಎಲ್ಲ ರೋಡ್ನಲ್ಲಿ ಗುಂಡಿಗಳನ್ನು ಮುಚ್ಚಿ, ಸ್ಲ್ಯಾಬ್ಗಳು ಎಲ್ಲೆಲ್ಲಿ ಚರಂಡಿ ಮೇಲಿದೆ ಅದೆಲ್ಲ ಅಂಡ್ಯೂ ಆಗಿದೆ, ಅದನ್ನು ಸಹಿತ ಮುಚ್ಚಿ ನಾವು ಸರಿಯಾದ ಒಂದು ವ್ಯವಸ್ಥೆನ ಮಾಡಿ ಕೊಡ್ತೀವಿ. ನಮಗೆ ಸಾರ್ವಜನಿಕರ ತೆರಿಗೆ ಹಣವನ್ನು ಫೋಲು ಮಾಡಲು ಸಾಧ್ಯವಿಲ್ಲ. ಮಳೆಯ ಪ್ರಮಾಣ ಕಡಿಮೆಯಾದರೆ ರಸ್ತೆಯಲ್ಲಿ ಬಿದ್ದ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಾಗುತ್ತದೆ. ನಮ್ಮ ಸಿಬ್ಬಂದಿಗಳು ರಾತ್ರಿ ಇಡೀ ಕೆಲಸ ಮಾಡುತ್ತಿದ್ದಾರೆ. ಗಣೇಶೋತ್ಸವ 11ನೇ ದಿನದ ಒಳಗಾಗಿ ಎಲ್ಲ ರಸ್ತೆಗಳನ್ನು ಸುಧಾರಣೆ ಮಾಡಲಾಗುವುದು ಎಂದರು. ಮಳೆಗೆ ಚರಂಡಿ ತುಂಬಿಕೊಂಡಿರುವುದನ್ನು 2ನೇ ಹಂತದಲ್ಲಿ ಶುಚಿಗೊಳಿಸುತ್ತೇವೆ. ಚರಂಡಿಯನ್ನು ಮುಚ್ಚುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಆದರೆ ಅವುಗಳನ್ನು ಮುಚ್ಚಿದ್ರೆ ನಮಗೆ ಶುಚಿಗೊಳಿಸಲು ತೊಂದರೆಯಾಗುತ್ತದೆ ಎಂದರು. ಗಣೇಶೋತ್ಸವದ ವೇಳೆ ಬೆಳಗಾವಿ ನಗರಕ್ಕೆ ಬರುವ ಭಕ್ತರಿಗೆ ನಮ್ಮ ವ್ಯಾಪ್ತಿಯಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ಪಾಲಿಕೆಯಿಂದ ವಿಶೇಷ ಅನುದಾನ ತೆಗೆದಿಟ್ಟು ಎಲ್ಲಾ ಕಡೆಗಳಲ್ಲಿ ಮಾಡುವ ಪ್ರಸ್ತಾವನೆ ಜಿಲ್ಲಾಡಳಿತಕ್ಕೆ ಸಲ್ಲಿಸಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎನ್ ಕನ್ನಡ ನ್ಯೂಸ್, ಬೆಳಗಾವಿ. ಇತ್ತೀಚೆಗೆ ಬೆಳಗಾವಿ ಧರ್ಮಸ್ಥಳದ ಅಪ್ರಚಾರದ ಕುರಿತು ನಡೆಸಿದ ಹೋರಾಟದಲ್ಲಿ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಮಾತಿನ ಬರದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಅವಮಾನ ಮಾಡಿರುವುದನ್ನು ಸಾಮಾಜಿಕ ಜಾಲತಾಣದಲ್ಲಿ ಶಾಸಕ ಅಭಯ್ ಪಾಟೀಲ್ ವಿರುದ್ಧ ನೇಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇತ್ತೀಚೆಗೆ ಬೆಳಗಾವಿ ಧರ್ಮಸ್ಥಳದ ಅಪ್ರಚಾರದ ಕುರಿತು ನಡೆಸಿದ ಹೋರಾಟದಲ್ಲಿ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಮಾತಿನ ಬರದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಅವಮಾನ ಮಾಡಿರುವುದನ್ನು ಸಾಮಾಜಿಕ ಜಾಲತಾಣದಲ್ಲಿ ಶಾಸಕ ಅಭಯ್ ಪಾಟೀಲ್ ವಿರುದ್ಧ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಶಾಸಕ ಅಭಯ್ ಪಾಟೀಲ್ ಅಧಿಕಾರಿಗಳ ಜೊತೆಗೆ ನಡೆದುಕೊಳ್ಳುವ ಸಂಸ್ಕೃತಿ ಮೊದಲಿನಿಂದಲೂ ಸರಿ ಇಲ್ಲ. ತನ್ನ ಮಾತು ಕೇಳದ ಅಧಿಕಾರಿಗಳ ವಿರುದ್ಧ ಜನಸಮ್ಮುಖದಲ್ಲಿ ಅವರಿಗೆ ಅಪಮಾನ ಮಾಡಿರುವುದು ಇದು ಹೊಸದಲ್ಲ. ಆದರೆ ಒಬ್ಬ ಜನಪ್ರಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಏರು ಧ್ವನಿಯಲ್ಲಿ ಅವಮಾನ ಮಾಡಿರುವುದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಅಭಯ್ ಪಾಟೀಲ್ ವಿರುದ್ಧ ಹರಿಹಾಯುತ್ತಿದ್ದಾರೆ. ಶಾಸಕ ಅಭಯ್ ಪಾಟೀಲ್ ತಮ್ಮ ಮಾತು ಕೇಳದ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಅವಮಾನ ಮಾಡೋದು, ಅವರಿಗೆ ವರ್ಗಾವಣೆ ಮಾಡಿಸಿಕೊಂಡು ಹೋಗುವಂತೆ ಕಿರುಕುಳ ನೀಡೋದು ಸಾಮಾನ್ಯವಾಗಿದೆ. ಶಾಸಕರು
सरी हो ये महिला साइड पर हो ಈ ಹಿಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಸಂದೀಪ್ ಪಾಟೀಲ್, ಚೀಫ್ ಇಂಜಿನಿಯರಿಂಗ್ ಶಿವಪುತ್ರಪ್ಪ ಕನಗಾವಿ, ಪಾಲಿಕೆ ಆಯುಕ್ತ ಜಗದೀಶ್ ಅವರಿಗೂ ಅಪಮಾನ ಮಾಡಿದ್ರು. ಜನರು ಸಿಡಿದು ನಿಂತ ಮೇಲೆ ಸರ್ಕಾರವೇ ಸಂದೀಪ್ ಪಾಟೀಲ್ ಪರ ನಿಂತಿದ್ದನ್ನು ಗಮನಿಸಿ ಅವರ ವರ್ಗಾವಣೆ ರದ್ದು ಮಾಡಿದ್ದು ಅಭಯ್ ಪಾಟೀಲ್ಗೆ ಮುಖಭಂಗವಾಯಿತು. ಇನ್ನು ಗಣೇಶ ಹಬ್ಬದ ಕುರಿತು ಭಾವನಾತ್ಮಕವಾಗಿ ಜನರನ್ನು ತನ್ನತ್ತ ಸೆಳೆಯುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಅಪಮಾನ ಮಾಡುವ ಹುನ್ನಾರ ನಡೆಸಿರುವ ಶಾಸಕ ಅಭಯ್ ಪಾಟೀಲ್ ಸ್ವಂತ ಜಿಲ್ಲಾಧಿಕಾರಿಯೇ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ನೆನಪಿಲ್ಲ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ಧರ್ಮಸ್ಥಳದ ಅಪ್ರಚಾರದ ವಿರುದ್ಧ ಹೋರಾಟ ಮಾಡಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸಲ್ಲಿಸಲು ಬಂದ ಎಲ್ಲರೂ ಸಮಾಧಾನದಿಂದ ಭಾಷಣ ಮಾಡಿದರು. ಆದರೆ ಶಾಸಕ ಅಭಯ್ ಪಾಟೀಲ್ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರನ್ನು ಗುರಿಯಾಗಿಸಿ ಅಪಮಾನ ಮಾಡಿದ್ದು ಜಿಲ್ಲೆಯ ಜನರು ಅಭಯ್ ಪಾಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದು ವರ್ಷ ತಗೊಂಡ್ಬರ್ತ ಅವಾಗ ನೋಡು ಏನ್ ಮಾಡ್ತಾರೆ. ಇದು ದೊಡ್ಡದಲ್ಲಿ ಅಂತ ತಿಳ್ಕೊಂಡ್ರಿ. 15 ನಿಮಿಷ ಆಯ್ತು, 5 ಜನ ಬಂದು ಜಿಲ್ಲಾಧಿಕಾರಿಗಳು ಬಂದು ಇಲ್ಲಿ ಮನೆ ತಗೋತಾರ. ಏನ್ ಆಟ ಹಾಕಿದ್ರಿ? ಇನ್ನ ಬಹಳ ಅಲ್ಲ. मस्त परभणी साहेब सांगितले दोन नंतर आता एवढ्या लहान कुठले असते लोक तुम्ही फोन करा नाही हे नाही बरोबर हल्ले तरी बघा आली त्याची म्हटलं बरं ಇವ್ರು ಯಾಕೆ ಕೇಸ್ ಕೊಟ್ಟಿದ್ದಾರೆ? ಇವ್ರನ್ನ ಇಲ್ಲಿ ಗುತ್ತವ್ರ ಸ್ವಾಮೀಜಿಯವ್ರು ಅಪ್ಪನ ಮಾಡಾಗ 15 ಬಂದ್ಗೆ ನೀವು ಮನೆ ತಗೋತೀರಿ ಅಂತ ಇಂಪಾರ್ಟೆಂಟ್ ಮೀಟಿಂಗ್ ಐತೆ ಹೋಗ್ಬೇಕು ಇದಕ್ಕಿಂತ 20,000 ಜನ ಮಳಿ ಮಠ ಮನಿ ಸಣ್ಣ ಹುಡುಗರ ಪಾಪ ಇದೆ. ಜಿಲ್ಲಾಧಿಕಾರಿಗೆ ಸಾಕಷ್ಟು ಕೆಲಸ ಇರುತ್ತದೆ. ಎಲ್ಲಾ ಕೆಲಸ ಬಿಟ್ಟು ಹೋರಾಟಗಾರರ ಮನವಿ ಸ್ವೀಕರಿಸಲು ಬಂದಿದ್ದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಅಪಮಾನ ಮಾಡಿ ಮಾತನಾಡಿದ್ದು ಹೋರಾಟದಲ್ಲಿ ಭಾಗವಹಿಸಿದ್ದವರೇ ಖಂಡಿಸಿದ್ದಾರೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಗಣೇಶೋತ್ಸವದ ಡಿಜೆಗೆ ಅನುಮತಿ ನೀಡಲಾಗಿದೆ. ಮೆರವಣಿಗೆ ಮಾರ್ಗವನ್ನು ಸ್ಥಳೀಯ ಪೊಲೀಸ್ ಠಾಣೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಬೇಕು ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು. ಗಣೇಶೋತ್ಸವದಲ್ಲಿ ಡಿಜೆಗೆ ಅನುಮತಿ ನೀಡಲಾಗಿದೆ. ಮೆರವಣಿಗೆ ಮಾರ್ಗವನ್ನು ಸ್ಥಳೀಯ ಪೊಲೀಸ್ ಠಾಣೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಬೇಕು ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಪಾರ್ಕಿಂಗ್ ಆಗಿ ಕೆಲ ಕಡೆಗಳಲ್ಲಿ ಜಾಗ ಗುರುತಿಸಲಾಗಿದೆ. ಖಾಸಗಿ ಹಾಗೂ ಸರ್ಕಾರಿ ಶಾಲೆ, ಕಾಲೇಜು ಮಂಡಳಿಗಳಿಗೆ ಅನುಮತಿ ಕೇಳಿದ್ದೇವೆ ಎಂದರು. ಸಾಮಾಜಿಕ ಜಾಲತಾಣ ಹಾಗೂ ಬ್ಯಾನರ್ಗಳಿಗೆ ಬೇಕಾಬಿಟ್ಟಿಯಾಗಿ ಪ್ರಚೋದನೆ ಮಾಡುವವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದರು. ಈ ಹಬ್ಬ ಟೈಮ್ ಇದೆ, ಯಾವುದೇ ಪ್ರೊವೋಕೇಟಿವ್ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಅಥವಾ ಫ್ಲೆಕ್ಸ್ ಬ್ಯಾನರ್ ನಲ್ಲಿ ಯಾರು ಪೋಸ್ಟ್ ಮಾಡಿದರೆ ನಾವು ತಕ್ಷಣವೇ ಒಂದು FIR ಮಾಡ್ತೀವಿ. ನಾವು ಈ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಜೊತೆಗೆ ಕೂಡ ಮೀಟಿಂಗ್ ಮಾಡ್ತಾ ಇದ್ದೀವಿ. ಈ ಹಬ್ಬ ಎಲ್ರಿಗೆ ಶಾಂತಿ ಮತ್ತು ಸೌಹಾರ್ದ ತರಲಿ. ಕೆಲವರು ಸುಮ್ಮನೆ ಅದು ಸೋಷಿಯಲ್ ಮೀಡಿಯಾನಲ್ಲಿ ಯಾರು ವಾಚ್ ಮಾಡ್ತಾ ಇಲ್ಲ ಆ ದಿಕ್ಕಿನಲ್ಲಿ ಏನ್ ಬಾಯಿನಲ್ಲಿ ಬಂದಂಗೆ ಮಾತಾಡ್ತಾರೆ. ಸೊ ಅವರು ಸ್ವಲ್ಪ ರಿಸ್ಟ್ರೈನ್ ಮೇಂಟೈನ್ ಮಾಡಬೇಕು, ಅದರ್ವೈಸ್ FIR ವಿಲ್ ಬಿ ರಿಜಿಸ್ಟರ್ಡ್ ಅಗೇನ್ಸ್ಟ್. ಒಂದು ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಸಾಕಷ್ಟು ಜನರಿಂದ ರಿಕ್ವೆಸ್ಟ್ ಬಂತು, ಸರ್ ಜನ ಬರ್ತಾರೆ, ಜಿಲ್ಲೆಯಿಂದ ಬರ್ತಾರೆ, ರಾತ್ರಿ 12, 1, 2 ಗಂಟೆವರೆಗೆ ಅವರು ಗಣೇಶ ಪೆಂಡಾಲ್ ನೋಡ್ತಾ ಇರ್ತಾರೆ. ಸೊ ಫುಡ್ ಮತ್ತು ನೀರು ಯಾರು ಸಪ್ಲೈ ಮಾಡ್ತಾರೆ ಅವರ ಅಂಗಡಿಯವರೆಗೆ ನೀವು ಕ್ಲೋಸ್ ಮಾಡಬಾರ್ದು ಅಂತ. ಸೊ ನಾವು ಆ ತರ ನಮ್ಮ ಸ್ಟೇಷನ್ ಅಧಿಕಾರಿಗಳಿಗೆ ಸೂಚನೆ ನೀಡ್ತಾ ಇದ್ದೀವಿ. ಫುಡ್ ಅಂಗಡಿ ಮತ್ತು ನೀರು ಯಾರು ಕೊಡ್ತಾರೆ, ನೀರು ಇದು ಕೋಲ್ಡ್ ಡ್ರಿಂಕ್ ಆ ಅಂಗಡಿಗೆ ನಾವು ರಾತ್ರಿ ಲೇಟ್ ಅವರ್ಸ್ ವರೆಗೆ ಪರ್ಮಿಷನ್ ನೀಡ್ತಾ ಇದ್ದೀವಿ. ಲೌಡ್ ಮ್ಯೂಸಿಕ್ ಹಬ್ಬ ಇದೆ, ಅದರಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು. ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಪ್ರಕಾರ 10 ಗಂಟೆ ಆದ್ಮೇಲೆ ರಾತ್ರಿ ಲೌಡ್ ಮ್ಯೂಸಿಕ್ ಬಳಸಬಾರ್ದು. ಸೊ 10 ಗಂಟೆವರೆಗೆ ನಾವು ಪರ್ಮಿಷನ್ ನೀಡಿದೀವಿ. ಜನರಿಗೆ ಆ ತರ ಯಾವುದೇ ತೊಂದರೆ ಆಗ್ತಾ ಇದ್ರೆ
ಅವರು 112 ಡಯಲ್ 112ಗೆ ಫೋನ್ ಮಾಡಿಕೊಂಡು ಮಾಹಿತಿ ನೀಡಬಹುದು. 11ನೆಯ ದಿನ ಸಾರ್ವಜನಿಕ ಗಣೇಶ ಮೆರವಣಿಗೆ ಮಾರ್ಗವನ್ನು ಬದಲಾವಣೆ ಮಾಡುತ್ತೇವೆ. ವಿಸರ್ಜನೆ ಮಾರ್ಗದುದ್ದಕ್ಕೂ ಗುರುತಿಸಿರುವ 4,000 ಸಾರ್ವಜನಿಕ ಸಿಸಿಟಿವಿಗಳ ಮಾಡಿಕೊಳ್ಳಲಾಗುತ್ತಿದೆ. ಅಲ್ಲದೆ ಸೂಕ್ಷ್ಮ, ಅತಿ ಸೂಕ್ಷ್ಮ ಪ್ರದೇಶ, ಹೆಚ್ಚಿನ ಜನಸಂದಣಿ ಸೇರುವ ಸ್ಥಳಗಳಲ್ಲಿ ತೀವ್ರ ನಿಗಾ ವಹಿಸಲು ಹೆಚ್ಚುವರಿಯಾಗಿ 600 ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲು ಕರೆಯಲಾಗಿದೆ. ಎಲ್ಲ ಗಣೇಶ ಮಂಟಪಗಳಲ್ಲಿ ಆಯಾ ಮಂಡಳಿಗಳೇ ಸಿಸಿಟಿವಿ ಅಳವಡಿಸುವಂತೆ ವಿನಂತಿಸಲಾಗಿದೆ. ಕೆಲವರು ಸಮ್ಮತಿಸಿದರೆ ಇನ್ನು ಕೆಲವರು ನಿರಾಕರಿಸಿದ್ದಾರೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತಿದೆ. ಭದ್ರತೆಗಾಗಿ ವಿವಿಧ ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಯನ್ನು ಕರೆಸಲಾಗುತ್ತಿದೆ ಎಂದು ತಿಳಿಸಿದರು. ಸಂಕಲ್ಪ್ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮಹಾನಗರ ಪಾಲಿಕೆಯ 23ನೇ ಅವಧಿಯ 4 ವಿವಿಧ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರುಗಳು ಶುಕ್ರವಾರ ಅಧಿಕಾರ ಸ್ವೀಕಾರ ಮಾಡಿದರು. ಮಹಾನಗರ ಪಾಲಿಕೆಯ 23ನೇ ಅವಧಿಯ 4 ವಿವಿಧ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರುಗಳು ಶುಕ್ರವಾರ ಅಧಿಕಾರ ಸ್ವೀಕಾರ ಮಾಡಿದರು. ಬೆಳಗಾವಿ ಮಹಾನಗರ ಪಾಲಿಕೆಯ ವಿವಿಧ ಸ್ಥಾಯಿ ಸಮಿತಿಯ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹಣಕಾಸು ಮತ್ತು ಅಪೀಲುಗಳ ಸಮಿತಿಗೆ ರೇಖಾ ಹುಗಾರ್, ಸಾರ್ವಜನಿಕ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ನ್ಯಾಯ ಸಮಿತಿಗೆ ಲಕ್ಷ್ಮೀ ರಾಠೋಡ್, ನಗರ ಯೋಜನೆ ಮತ್ತು ನಗರ ಅಭಿವೃದ್ಧಿ ಸಮಿತಿಗೆ ಮಾಧವಿ ಸಾರಂಗ್ ಹಾಗೂ ಲೆಕ್ಕಪತ್ರ ಸಮಿತಿಗೆ ಬ್ರಹ್ಮಾನಂದ ಮಿರಜ್ಕರ್ ಅಧಿಕಾರ ಸ್ವೀಕರಿಸಿದರು. ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಿಗೆ ಮೇಯರ್ ಮಂಗೇಶ್ ಪವಾರ್ ಶುಭ ಕೋರಿದರು. ಪಾಲಿಕೆ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ, ಸದಸ್ಯರಾದ ವಾನಿ ವಿಜಾಪುರ್, ರವಿ ಧೋತ್ರೆ, ರಾಜಶೇಖರ್ ಡೋನಿ, ಶಾಯಿನಿ ಪಠಾಣ್, ಆಯುಕ್ತೆ ಶುಭಾ ಬಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Sale is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज, और परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज, और एक कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा, और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती.
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಗೋಕಾಕ್ ತಾಲೂಕಿನ ಅಂಕಲ್ಗಿ 30 ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸಲಾದ ಸಮುದಾಯ ಆರೋಗ್ಯ ಕೇಂದ್ರವನ್ನು ಅಂಕಲ್ಗಿ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳು ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ಸಸಿಗೆ ನೀರು ಉಣಿಸಿ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಗೋಕಾಕ್ ತಾಲೂಕಿನ ಅಂಕಲ್ಗಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಮತ್ತು ಚಿಕ್ಕೋಡಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗೋಕಾಕ್ ತಾಲೂಕಿನ ಅಂಕಲ್ಗಿ 30 ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸಲಾದ ಸಮುದಾಯ ಆರೋಗ್ಯ ಕೇಂದ್ರವನ್ನು ಅಂಕಲ್ಗಿ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳು ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ಸಸಿಗೆ ನೀರು ಉಣಿಸಿ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಸತ್ಕಾರ ಸ್ವೀಕರಿಸಿ ಮಾತನಾಡಿದರು. ಗುರುದೇವೋ ಮಹಾವಿವಾಹ ತಾನಿ ಧರ್ಮಾನ್ಯ ಪ್ರಥಮಾನ್ಯ ಸಂದೇಹ ನಾಕಂ ಮೈನಾನ ಸಜಂತ ಯತ್ರ ಪೂರ್ವೇವದೋ ಜಯಮಂಗಲ ಜಯಮಂಗಲಂ ಜಯ. ಆಸ್ಪತ್ರೆಗಳನ್ನು ಕಟ್ಟಿಸುವುದು ಮುಖ್ಯವಲ್ಲ, ಅವುಗಳಿಗೆ ಸಿಬ್ಬಂದಿಗಳನ್ನು ಪೂರೈಸುವ ಕೆಲಸ ಮಾಡಬೇಕು. ಅಂದು ನಾಯಿಗಳು ಮಲಗುತ್ತಿದ್ದ ಆಸ್ಪತ್ರೆ ಇವತ್ತು ಅದೇ ಆಸ್ಪತ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಹೆರಿಗೆ ಮಾಡುವ ಆಸ್ಪತ್ರೆಗಳೆಂದು ಹೆಗ್ಗಳಿಕೆ ಪಡೆದಿದೆ ಎಂದರು. ಸಂತೋಷ ನನ್ನ ದೊಡ್ಡ ಮಗ ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಾನ, ಅಮ್ಮರಲ್ಲಿ ಹುಟ್ಟಾನ, ನಮ್ಮ ಎಲ್ಲ ಮೊಮ್ಮಕ್ಕಳು ಅಲ್ಲಿ ಹುಟ್ಟಾವ. ಅಂದ್ರೆ ಯಾಕೆ ಈ ಮಾತು ಹೇಳ್ತಾನಪ್ಪ, ನಾವು ಗಾಡಿ ತೊಗೊಂಡು ಮಕ್ಕಳು ಸಣ್ಣ ಜ್ವರ ಬಂದ್ರೆ ಓಡಿ ನಾವು ತೊಗೋಬೇಕು. ದಯವಿಟ್ಟು ಅದನ್ನು ಬಿಡಬೇಕನ್ನ ಈ ಸರ್ಕಾರ ಆಸ್ಪತ್ರೆ ನಿಮ್ಮದು, ಇಲ್ಲಿ ಸಿಬ್ಬಂದಿ ಕೊರತೆ ಎಲ್ಲ ಸರಿ ಮಾಡ್ತೀವಿ. ಬಹುಶಃ 3 ಮಂದಿ ಡಾಕ್ಟರ್ ಬರ್ತಾರೆ ಇಲ್ಲಿ, ಒಬ್ಬ ಸ್ತ್ರೀ ರೋಗ ತಜ್ಞೆ ಮತ್ತು ಇನ್ನೂ ಚಿಕ್ಕ ಮಕ್ಕಳ ಹುಡುಗ ಡಾಕ್ಟ್ರು ಮತ್ತು ಇನ್ನೂ ಎಲ್ಲ ಸಿಬ್ಬಂದಿ ಫುಲ್ಲು ಕೊಡ್ತೀವಿ. ಔಷಧ ಸರ್ಕಾರದ ಔಷಧ ಕೊಡ್ತೀವಿ. ನೀವು ಆದ್ರೆ ಡಾಕ್ಟರ್ ಅವರ ಔಷಧ ಇದು ಡೇಟ್ ಬಾರದು ಕೊಡಬೇಡ, ದಯವಿಟ್ಟು ಚೆಕ್ ಮಾಡಿ. ಯಾಕಂದ್ರೆ ಅದೊಂದು ಅವಶ್ಯಕತೆ ಇದೆ. ಯಾಕಂದರೆ ಅಂಕಲ್ಗಿಯಲ್ಲಿ ಒಳ್ಳೆಯ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಕಟ್ಟಬೇಕೆಂದು ನಿರ್ಣಯ ಮಾಡಿದ್ದು ಇವತ್ತು ನೆರವೇರಿದೆ. ಎಲ್ಲರೂ ಕೈ ಜೋಡಿಸಿ ತಮ್ಮ ರಾಜಕೀಯ ಮೈಮನಸ್ಸು ಬದಿಗಿಟ್ಟು ಕೊಟ್ಟಂತಹ ಸರ್ಕಾರಿ ಆಸ್ಪತ್ರೆಯ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಳ್ಳುವಂತೆ ತಿಳಿಸಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಧಿ ಮುಗಿದ ಮಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ನೀಡಬಾರದೆಂದು ಸೂಚಿಸಿದರು. ಇನ್ನು ಜಿಲ್ಲಾ ವೈದ್ಯಾಧಿಕಾರಿ ಈಶ್ವರ್ ಗಡದ್ ಮಾತನಾಡಿ, ಬೇರೆ ಜಿಲ್ಲೆ ಹೊಂದಿಸಿ ನೋಡಿದ್ರೆ ಗೋಕಾಕ್ ತಾಲೂಕು ಒಂದು ಜಿಲ್ಲೆಯಷ್ಟು ದೊಡ್ಡದಿದೆ. ಸಾಕಷ್ಟು ಜನರ ಬೇಡಿಕೆಗಳ ಅನುಗುಣವಾಗಿ ಒಳ್ಳೆಯ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿ ಎಲ್ಲರಿಗೂ ಆರೋಗ್ಯ ನೀಡುವಂತೆ ಮಾಡಿದ್ದಾರೆ. ರಾಜ್ಯದಲ್ಲಿ 600ವರೆಗೆ ಹೆರಿಗೆ ಆಗುವ ಏಕೈಕ ಸುಸಜ್ಜಿತ ಆಸ್ಪತ್ರೆಯನ್ನು ಮಾಡಿಸಿದ್ದಕ್ಕಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಗೆ ಅಭಿನಂದನೆ ತಿಳಿಸಿದರು. ಬೇರೆ ಜಿಲ್ಲೆ ಕಂಪೇರ್ ಮಾಡಿದ್ರೆ ಇಡೀ ತಾಲೂಕೆ ಒಂದು ಜಿಲ್ಲೆಯಷ್ಟು ದೊಡ್ಡದಿದೆ. 8.5 ಲಕ್ಷ ಪಾಪ್ಯುಲೇಷನ್ ಇದೆ. ಕೊಡಗು, ಚಾಮರಾಜನಗರ ಎಲ್ಲ ಅವರೆಲ್ಲ 7.5 ಲಕ್ಷಕ್ಕೆ ಒಂದು ಜಿಲ್ಲೆ ಇದ್ರೆ ನಮ್ಮ ತಾಲೂಕನೇ 8.5 ಲಕ್ಷ. ಸಾಕಷ್ಟು ಜನರ ಒಂದು ಬೇಡಿಕೆಗೆ ಅನುಗುಣವಾಗಿ ನಮ್ಮ ಜಿಲ್ಲೆ, ನಮ್ಮ ತಾಲೂಕಿನಲ್ಲಿ ಒಳ್ಳೊಳ್ಳೆ ಕೇಂದ್ರಗಳನ್ನು ಸ್ಥಾಪಿಸಿ ನಮ್ಮ ಒಂದು ತಾಲೂಕಿಗೆ ಆರೋಗ್ಯ ಕೇಂದ್ರಗಳಲ್ಲಿ ಸೌಲಭ್ಯಗಳನ್ನು ನೀಡುವಲ್ಲಿ ಮುಂಚೂಣಿಯಲ್ಲಿ ನಮ್ಮ ಸೌಕರ್ಯ, ನಮ್ಮ ನೆಚ್ಚಿನ ಸೌಕರ್ಯ ಇದ್ದರು. ನಾನು ಕೂಡ ಇದೇ ಅಕ್ಕಂಗರಗಳಲ್ಲಿ ಅವರ ಒಂದು ಆಶ್ರಯದಲ್ಲಿ ಸುಮಾರು 6 ವರ್ಷಗಳವರೆಗೆ ಕೆಲಸ ನಿರ್ವಹಿಸಿ ಒಂದು ಅಕ್ಕಂಗರದಲ್ಲಿ ಸೇವೆಯನ್ನು ನೀಡಿದ್ದೀನಿ. ಸ್ಥಳೀಯ
ಅಂಕಲ್ಗಿ ಮಠದ ಶ್ರೀಗಳು ಮಾತನಾಡಿ, ನಾವೆಲ್ಲ ಹೆಮ್ಮೆ ಪಡುವಂತಹ ಆರೋಗ್ಯ ಕೇಂದ್ರ ಆಗಿದೆ. ಹೆರಿಗೆ ಸಮಯದಲ್ಲಿ ಹಳ್ಳಿಯವರು ನಗರಕ್ಕೆ ಹೋಗುವ ಪರಿಸ್ಥಿತಿ ಇತ್ತು. ಆದರೆ ಈಗ ಯಾರಿಗೂ ತೊಂದರೆ ಆಗಬಾರದೆಂದು ಎಲ್ಲ ಸೌಲಭ್ಯಗಳನ್ನು ಸಿಬ್ಬಂದಿಗಳು ಇರುವ ಆಸ್ಪತ್ರೆ ಅಂಕಲ್ಗಿ ಅನ್ನುವುದಕ್ಕೆ ಹೆಮ್ಮೆ ಎಂದರು. ನಾವೆಲ್ಲರೂ ಹೆಮ್ಮೆ ಪಡ್ತಿರ್ತಕ್ಕಂಥದ್ದು ಆರೋಗ್ಯ ಕೇಂದ್ರ ಆಗಿದೆ ಇದು. ಕಾರಣ ಮಾನ್ಯ ಶಾಸಕರು ಹೇಳಿರೋ ರೀತಿ ಒಳಗಡೆ ಹೆರಿಗೆ ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಸಡನ್ ಆಗಿ ನಾವು ದೊಡ್ಡ ದೊಡ್ಡ ಸಿಟಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ವಿ. ಆದ್ರೆ ಅದೆಲ್ಲ ಇಲ್ಲೆಲ್ಲ ತುಂಬ ಹಳ್ಳಿಗಳು ಬರ್ತಿರೋದ್ರಿಂದ ಅವ್ರಿಗೆ ದೊಡ್ಡ ದೊಡ್ಡ ಸಿಟಿಗೆ ಹೋಗೋದ್ರೊಳಗಡೆ ಹೆಚ್ಚು ಕಡಿಮೆ ಆಗ್ತಿರ್ತಿತ್ತು. ಮಗುಗೂ ಒಳತಾಗಿರೋ ಮಗುಗೂ ತೊಂದರೆ ಆಗ್ತಿತ್ತು, ತಾಯಿಗೂ ತೊಂದರೆ ಆಗ್ತಿತ್ತು. ಹೀಗಾಗಿ ಅದೇನು ಯಾರಿಗೂ ತೊಂದರೆ ಆಗಬಾರ್ದು. ಏನು ದೊಡ್ಡ ದೊಡ್ಡ ಶಹರದೊಳಗೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಜಿಲ್ಲಾ ಅಪರ ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರ್ ಗಡದ್, ಗೋಕಾಕ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಮುತ್ಯಪ್ಪ ಕುಪ್ಪದ, ಡಾಕ್ಟರ್ ಆಂಟಿನ್, ಶಾಸಕರ ಆಪ್ತ ಸಹಾಯಕ ಭೀಮಗೌಡ್ರ ಬಿ ಪಾಟೀಲ್, ಅಂಕಲ್ಗಿ ಪಿಎಸ್ಐ ಯಮನಪ್ಪ ಮಾಂಗ್ ಸೇರಿದಂತೆ ಅಂಕಲ್ಗಿಯ ಹಿರಿಯರು, ಗ್ರಾಮಸ್ಥರು ಮತ್ತು ಆರೋಗ್ಯ ಕೇಂದ್ರದ ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಶುಕ್ರವಾರ ಅಮದ ಬೃಹತ್ ರಕ್ತದಾನ ಶಿಬಿರ ಮತ್ತು ವ್ಯಸನ ಮುಕ್ತ ಕಾರ್ಯಕ್ರಮ ಆಯೋಜಿಸಲಾಯಿತು. ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಶುಕ್ರವಾರ ಅಹಮದ್ ಬೃಹತ್ ರಕ್ತದಾನ ಶಿಬಿರ ಮತ್ತು ವ್ಯಸನ ಮುಕ್ತ ಕಾರ್ಯಕ್ರಮ ಆಯೋಜಿಸಲಾಯಿತು. ಭಾರತ ದೇಶವನ್ನು ವ್ಯಸನ ಮುಕ್ತ ದೇಶವನ್ನಾಗಿ ಮಾಡಬೇಕಾಗಿದೆ. ವ್ಯಸನಿಗಳಿಂದ ಭಾರತ ದೇಶ ಕೆಳಮಟ್ಟಕ್ಕೆ ಇಳಿದಿದೆ. ಭಾರತ ದೇವತೆಗಳ ಸುಂದರ ದೇಶವಾಗಿತ್ತು. ಈಗ ನರಕದ ಸಮವಾಗಿ ದುಃಖ, ಅಶಾಂತಿ ತುಂಬಿ ತುಳುಕುತ್ತಿದೆ. ವ್ಯಸನಿಗಳಿಂದ ಚೈತನ್ಯ ಶಕ್ತಿ ನಾಶವಾಗುತ್ತಿದೆ. ನಾವು ಅದನ್ನು ಪರಿವರ್ತನೆ ಮಾಡಬೇಕಾದರೆ ದುಶ್ಚಟಗಳಿಂದ ದೂರ ಇರಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ರಕ್ತದಾನ ಈ ಕಾರ್ಯಕ್ರಮವನ್ನು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಲಕ್ಷ್ಮೀನಗರ್ ಬೆಳಗಾವಿ ಹಿಂಡಲ್ಗ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇವತ್ತು ರಕ್ತದಾನ ಕೊಡುವಂತ ವಿಶೇಷ ಒಂದು ಕಾರಣ ಇದೆ. ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿರುವಂತಹ ಆದರಣೀಯ ರಾಜಯೋಗಿನಿ ಪ್ರಕಾಶ್ಮಣಿ ದಾದಿಜಿಯವರ ಆಗಸ್ಟ್ 25 ಸ್ಮೃತಿ ದಿವಸ ಇದೆ. ದಾದಿಜಿಯವರು 1969ರಿಂದ 2007ರವರೆಗೆ ಅವರು ಸಂಪೂರ್ಣ ತಮ್ಮ ಜೀವನವನ್ನ ಈಶ್ವರಿ ಸೇವೆಗಾಗಿ ಮುಡುಪಾಗಿಟ್ಟಿದ್ರು. ಮುಡುಪಾಗಿ ಸೇವೆಯನ್ನು ಬಹಳಷ್ಟು ವಿಶೇಷ ಸೇವೆ ಮಾಡಿ 140 ದೇಶಗಳಲ್ಲಿ ಸೇವೆ ವಿಸ್ತಾರವನ್ನು ಮಾಡಿದ್ರು. ಭಾರತದಲ್ಲಿ 8,000 ಸೇವಾ ಕೇಂದ್ರಗಳನ್ನು ತೆಗೆಯಲಾಗಿದೆ. ಈ ರೀತಿ ಬಹಳಷ್ಟು ಅದ್ಭುತವಾದಂತ ಸೇವೆಯನ್ನು ಮಾಡಿ ಅವರು ಅವ್ಯಕ್ತರಾದ್ರು. ಅದಕ್ಕೆ ಅವರ ಸ್ಮೃತಿಗಾಗಿ ಅವರ ಸ್ಮೃತಿ ದಿನದಂದು, ಯಾಕಂದ್ರೆ ಆಗಸ್ಟ್ 25 ನಾವು ಅವರ ವಿಶ್ವ ಬಾಂಧವ್ಯ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ವಿ. ಯಾಕಂದ್ರೆ ಇಡೀ ಒಂದು ಜಗತ್ತಿನಕ್ಕಾಗಿ ಅವ್ರು ಬಹಳಷ್ಟು ಶ್ರಮ ಪಟ್ರು. ಭಗವಂತನ ಸೇವೆಯಲ್ಲಿ ಸಂಪೂರ್ಣ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದ್ರು. ಅದಕ್ಕಾಗಿ ಆಗಸ್ಟ್ 25 ಅವರ ನಿಮಿತ್ತಿಗಾಗಿ, ಅವರ ಒಂದು ಸ್ಮೃತಿ ದಿನಕ್ಕಾಗಿ ಆಗಸ್ಟ್ 25 ವಿಶ್ವ ಬಂಧುತ್ವ ದಿನ. ಈ ಸ್ಮೃತಿ ಕಾರಣಕ್ಕಾಗಿ ಇದು ರಕ್ತದಾನ ಈ ಶಿಬಿರವನ್ನ ಮಾಡಲಾಗಿದೆ. ಅದಕ್ಕಾಗಿ ಇದು ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮೂಡಲಗಿ ತಾಲೂಕಿನ ಸುಣ್ಣದೊಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಗಂಭೀರ ಘಟನೆ ನಡೆದಿದೆ. ಶ್ರೀ ಜಡಿ ಸಿದ್ದೇಶ್ವರ ಬ್ಯಾಂಕಿನ ಬೇರೆ ಶಾಖೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಸುಭಾಷ್ ಭಜಂತ್ರಿ ಅವರ ಮೇಲೆ ಬ್ಯಾಂಕ್ ಆಡಳಿತ ಮಂಡಳಿಯ ಸದಸ್ಯರಿಂದ ಹಲ್ಲೆ ನಡೆದಿದೆ. ಮೂಡಲಗಿ ತಾಲೂಕಿನ ಸುನದೊಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಗಂಭೀರ ಘಟನೆ ನಡೆದಿದೆ. ಶ್ರೀ ಜಡಸಿದ್ದೇಶ್ವರ ಬ್ಯಾಂಕಿನ ಬೇರೆ ಶಾಖೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಸುಭಾಷ್ ಭಜಂತ್ರಿ ಅವರ ಮೇಲೆ ಬ್ಯಾಂಕ್ ಆಡಳಿತ ಮಂಡಳಿಯ ಸದಸ್ಯರಿಂದ ಹಲ್ಲೆ ನಡೆದಿದೆ. ಮನೆಗೆ ನುಗ್ಗಿ ದುಡ್ಡಿನ ವಿಷಯಕ್ಕೆ ಮನೆ ಬಿಡು ಎಂದು ಒತ್ತಾಯಿಸುತ್ತಾ ಸದಸ್ಯ ಭೀಮಪ್ಪ ಹಟ್ಟಿಹೊಳಿ ಚಾಕುವಿನಿಂದ ಇರಿಯಲು ಯತ್ನಿಸಿದ್ದ. ಸುಭಾಷ್ ಸಂಕೋಚಿತವಾಗಿ ತಪ್ಪಿಸಿಕೊಂಡರು. ಇದೇ ವೇಳೆ ಮತ್ತೊಬ್ಬ ಸದಸ್ಯ ಚಂದ್ರು ಗಾಣಿಗೇರ್ ಪಿಸ್ತೂಲ್ನಿಂದ ಶೂಟ್ ಮಾಡಲು ಯತ್ನಿಸಿದ್ರು. ಭಜಂತ್ರಿ ಅವರಿಂದಲೂ ತಪ್ಪಿಸಿಕೊಂಡು ಮನೆಯೊಳಗೆ ಅಡಗಿ ಕುಳಿತಿದ್ದಾರೆ. ಘಟನೆಯ ವೇಳೆ ವಿಚಾರಣೆ ಕೇಳಲು ಬಂದ ಸುಭಾಷ್ ಭಜಂತ್ರಿ ಪತ್ನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಯಿತು. ಪತ್ನಿಗೆ ಅವಮಾನ ಮಾಡಿದ ಘಟನೆ ಕಂಡು ಸುಭಾಷ್ ಭಜಂತ್ರಿ ತಾಳಲಾರದೆ ವಿಷ ಸೇವಿಸಿದ್ದಾರೆ. ಸುಭಾಷ್ ಭಜಂತ್ರಿ ಮೂಡಲಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕುಲ್ಗೋಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪಾಯ್ಸನ್ ಆಗ್ತು ಅಂದ್ರೆ ನಮ್ಮ ಮನೆಗೆ ನಿಂತೀನಿ ಅವ್ರು 4 ಮಂದಿ ಬಂದ್ರಿ. ಬಂದವ್ರ ಯಾಕೆ ಮಗನಿಗೆ ನಮ್ಮ ಮನೆಗೆ ಬಿಟ್ಟಿಲ್ಲ, ಬೋಸಿನ ಮನೆಗೆ ಕೊರಸು ಮಗನ ಹಂಗಾತ ಹಿಂಗಾತ ಆಗೈತೆ ರೀ. ಬಂದವ್ರು ಏನು ಕೇಳ್ದ ಬಿಡಲ್ಲ ಬಿಡ್ಯಾಕೈತೆ ರೀ, ಕಪಾಳ ಹೊಡ್ಯಾಕೈತಾನೆ. ನಾವು ಹಂಗೆ ಕಸ್ಕೊಳ್ಳೋದ್ರು ಬಿಟ್ಟಿಲ್ಲ ರೀ. 4 ಮಂದಿ ನನಗೆ ಕೊಡಾಕೈತೆ ರೀ. ಅವ್ನು ಬೇಮಾಡದವನು ಏನೋ ಮಗನ ಇಟ್ಟಿಗೆ ಕೊರಸು ಮಗನ ನೀನು ನಾವು ನಂದವನು ಚಾಕು ತೆಗೆದಿರ್ತಾಗ ನಿನ್ಗೆ ಗೊತ್ತಾನು ಅಂದವನು ಓಡಾಕೈತಿ ರೀ. ಮುಂತಾಗ ಮಗನ ಮಾತು ಓಡ್ತೀವ ನೀನು ನಂದವನ ಗಾಣಿಗೆರದ ಏನು ಮಾಡಿದ್ರಿ
ಪರಿಸರ ಹಿಡಿದು ಮಾಡಾಕೈತಿದ್ರು ನಾನು ಮನೆಗೆ ಓಡಾಕೈತೀನಿ ರೀ ಎಲ್ಲ ನೀನು ಒಂದು ತುಲ್ಕು ಹೊರಸು ಅನ್ನಕೈತ್ರಿ ಹಂಗ ಮನೆಗೆ ಕದ ಹಾಕೊಂಡ್ರಿ ಅಷ್ಟನ್ನೊಳಗೆ ನಾವು ಹೆಣ್ಮಕ್ಳು ಒಳಗಿದ್ದಾರೆ ಯಾಕೆ ಸಾವುಕಾರ ಯಾಕೆ ಮಾಡಕತ್ತೀರಿ ಸಾವುಕಾರಗಳು ಅಂದ್ಬಿಟ್ಟು ಏನೋ ಅದೇ ರೀತಿ ಬೋಸಡಿ ಹೊರಸು ಮಕ್ಕಳು ನನ್ನ ಗಂಡಿಗೆ ಕೊಡೋದಿಲ್ಲ ಬೋಸನ ಯಾಕೆ ಗೆದ್ದಾರ ನಮ್ಗೆ ಊರು ಬಿಡೋದ ಬಿಟ್ಟಿಲ್ಲ ಮಗ ನಾನು ನನ್ನ ಎತ್ತಿ ಸೀರೆ ಗೆಳಕೈತ್ರಿ ಗೆಳಕೈತ್ರಿ ನಾವು ನೋಡೋದು ಎಣ್ಣೆ ಕುಡಿದ್ರಿ ಒಳಗೆ ಶನಿ ಕುಡಿದ್ರಿ ನೋಡಾಕ್ರಿ ನಾನು ಮುಂದೆ ಏನು ಅನಿಸ್ಬಿಟ್ಟಾಗ ಮಾತು ನಮ್ಮ ಹೆಣ್ಮಕ್ಳು ಅಂತ ಬಡ್ಯಾಕೈತ್ರಿ ಯಾರ್ಯಾರು ಬಂದಿರಿ ಅಲ್ರಿ ನಿಮ್ಮ ಬಿಡ್ಯಾಕೆ ಯಾರ್ಯಾರು ಬಂದಿರಿ? ರಮೇಶ್ ಸರ್ ಅಂತ ಅವ್ರು ಬಂದಿರಿ, ಮುರಿಯಪ್ಪ ಪಾಟೀಲ್ ರೀ, ಭೀಮಣ್ಣ ಹೊಟ್ಟೆಹೊಳಿ, ಗಾಣಿಗೇರ್ ಸರ್ ಗಾಣಿಗೇರ ಇಬ್ಬರು ಮೇನ್ ರೀ, ಗಾಣಿಗೇರ ಭೀಮಣ್ಣ ಹೊಟ್ಟೆಹೊಳಿ ಅವ್ರ ಹಿಂಬಾದಂಗ ಬಂದಿದ್ರಿ. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಮುಂಬೈನಲ್ಲಿ ಗಾಂಜಾ ಪೆಡ್ಲರ್ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಂ ಮನೆ ಮೇಲೆ ಬೆಳಗಾವಿ ಸಿಎನ್ ಪೊಲೀಸರು ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು. ಮುಂಬೈನಲ್ಲಿ ಗಾಂಜಾ ಪೆಡ್ಲರ್ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಂ ಮನೆಯ ಮೇಲೆ ಬೆಳಗಾವಿ ಸಿಇಎನ್ ಪೊಲೀಸರು ದಾಳಿ ನಡೆಸಿ ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾಳಿ ವೇಳೆ 2 ಕೆಜಿ ಗಾಂಜಾ ದೊರಕಿದ್ದು, 10 ಮೊಬೈಲ್ ಫೋನ್, 1 ಮಚ್ಚು, ಸರ್ಜಿಕಲ್ ಚಾಕು ವಶಪಡಿಸಿಕೊಳ್ಳಲಾಗಿದೆ. ಮಹಾರಾಷ್ಟ್ರ, ಮಧ್ಯಪ್ರದೇಶದಿಂದ ಗಾಂಜಾ, ಹಿರಾಯಿನ್ ಪಡೆದುಕೊಂಡು ಬೇರೆ ಬೇರೆ ಕಡೆ ಗಾಂಜಾ ಸಾಗಾಟ ಮಾಡುತ್ತಿದ್ದ ಮಾಸ್ಟರ್ ಮೈಂಡ್ ಇಸ್ಮಾಯಿಲ್ ಎಂದರು. ಪುಷ್ಪ ಸಿನಿಮಾ ಮಾದರಿಯಲ್ಲಿ ಗಾಂಜಾ ಸಾಗಾಟ ಮಾಡಿ ಹಣ ಮಾಡುವ ದುರಾಲೋಚನೆಯನ್ನ ಈ ಗಾಂಜಾ ಪೆಡ್ಲರ್ ಹೊಂದಿದ್ರು. ಮುಂಬೈನ ಗಾಂಜಾ ಪೆಡ್ಲರ್ ಸದ್ದಾಂ ಕಡೆಯಿಂದ ಗಾಂಜಾ ತರಿಸಿಕೊಳ್ಳುವ ಬದಲು ಬೆಳಗಾವಿಯ ಸಣ್ಣ ಸಣ್ಣ ಪೆಡ್ಲರ್ಗಳು ನೇರವಾಗಿ ವ್ಯಾಪಾರ ಮಾಡುತ್ತಿರುವುದರಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಗಣೇಶೋತ್ಸವ ಮುಗಿದ ಮೇಲೆ ಒಬ್ಬೊಬ್ಬ ಆರೋಪಿಗಳನ್ನ ಬಿಡಲ್ಲ ಎಂದ್ರು. ಇವನು ಲಾಸ್ಟ್ 4 years ಇಂದ ಮಾಡ್ತಾ ಇದ್ದಾನೆ. ಇವನ್ ಮೇಲೆ ನಮ್ಮ ಸಿಟಿನಲ್ಲಿ ಒಂದು ಕೇಸ್ ಇದೆ, ಜಿಲ್ಲೆನಲ್ಲಿ ಕೇಸಸ್ ಇದೆ, ಹುಬ್ಳಿನಲ್ಲಿ ಕೂಡ ಇವನು ಆಪರೇಟ್ ಮಾಡ್ತಾ ಇದ್ದ, ಅಲ್ಲಿ ಒಂದು ಕೇಸ್ ಇದೆ, ಮತ್ತು ಗೋವಾನಲ್ಲಿ ಕೂಡ ಒಂದು ಕೇಸ್ ಇದೆ. ಈಗ ಫಿಂಗರ್ ಪ್ರಿಂಟ್ಸ್ ನಾವು ನಿನ್ನೆ ತಗೊಂಡಿದೀವಿ, ಅದರಿಂದ ನ್ಯಾಷನಲ್ ಡೇಟಾಬೇಸ್ ಕೂಡ ನಾವು ಸರ್ಚ್ ಮಾಡ್ತೀವಿ. ಎಲ್ಲರೂ ಬೇರೆ ಕಡೆಯಲ್ಲಿ ಸಿಕ್ಕಾಕೊಂಡಿದ್ರೆ ಅದು ಕೂಡ ನಮ್ಗೆ ಮಾಹಿತಿ ಬರುತ್ತೆ. ನಮ್ಮ ನಗರಕ್ಕೆ ಮೇನ್ ಪ್ರಾಬ್ಲಮ್ ಇಲ್ಲ. ಈ ತರ ಇನ್ನೂ 2-3 ಗ್ಯಾಂಗ್ ಆಪರೇಟ್ ಮಾಡ್ತಾ ಇದ್ದಾವೆ, ಅವರಿಗೆ ಕೂಡ ಇವನಿಂದ ಪತ್ತೆ ಮಾಡ್ತೀವಿ. ಕಲ್ಟಿವೇಟರ್ ಅಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಬಾರ್ಡರ್ ಏರಿಯಾ ಇದೆ, ಅಲ್ಲಿಂದ ಕಲ್ಟಿವೇಟರ್ಸ್ ಇಂದ ತರ್ತಾ ಇದ್ದಾನೆ. ಒಡಿಸಾದು ಒಂದು ಕಾಂಟ್ಯಾಕ್ಟ್ ನಮ್ಗೆ ಸಿಕ್ಕಿದೆ, ಮತ್ತು ಒಂದು ಮುಂಬೈದು ಸಾಯನ್ ಏರಿಯಾ ಇದೆ, ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಸಿಕ್ಕಿದೆ. ಅಲ್ಲಿ ಹೆರೋಯಿನ್ ನಮ್ಮ ಊರಲ್ಲಿ ಏನ್ ಬರ್ತಾ ಇದೆ ಅದೆಲ್ಲ ಮುಂಬೈಯಿಂದ ತಗೊಂಡ್ ಬರ್ತಾ ಇದ್ದಾರೆ. ಸೊ ಈ ಎಲ್ಲ ಮಾಹಿತಿ, ಹೆಚ್ಚಿನ ಮಾಹಿತಿ ಬರ್ತಾ ಇದೆ. ಸೊ ಹೋಪ್ಫುಲಿ ಬರೋ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾರ್ಕೋಟಿಕ್ಸ್ ಅಫೆಂಡರ್ಸ್ ಮೇಲೆ ನಾವು ಖಂಡಿತವಾಗಿ ಕ್ರಮ ತಗೋತೀವಿ. ಎಲ್ಲ ಅದು ಕೂಡ ಮಾಡ್ತೇವೆ. ಈಗ ಈ FIR ನಲ್ಲಿ 6 ಜನದ ಹೆಸರು ಇದೆ. ನಾವು ವಿಲ್ ವರ್ಕ್ಔಟ್, ವಿಲ್ ಹ್ಯಾವ್ ಟು ಸಿಟ್ ಡೌನ್, ಅನಲೈಸ್ ಆಲ್ ದ ಫೋನ್ಸ್, ಅನಲೈಸ್ ಆಲ್ ದ ಬ್ಯಾಂಕ್ ಸ್ಟೇಟ್ಮೆಂಟ್ಸ್. ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ನೋಡಿದೀವಿ, 39 lakh ಟ್ರಾನ್ಸಾಕ್ಷನ್ಸ್ ಇದೆ ಏನ್ ನಮ್ಗೆ ಸಿಕ್ಕಿದೆ ಅದರಲ್ಲಿ. ಸೊ ಹ್ಯೂಜ್ ಮನಿ ಇಸ್ ಇನ್ವಾಲ್ವ್ ಹಿಯರ್. ಸೊ ಅದು ಕೂಡ ನಾವು ಎಲ್ಲ ಅನರ್ತ್ ಮಾಡ್ತೀವಿ. ಈಗ ಜಸ್ಟ್ 24 ಗಂಟೆ ಆಗಿದೆ. ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡಕ್ಕೆ ನಾನು ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇನ್ನೂ ಒಂದು ಅಫೆಂಡರ್ ಇದ್ದ ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. थोड़ी सी महकी थोड़ी सी बहकी रुत अनोखी है, हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. ಸೆಲ್ ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್. ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ.
ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಹೊಳೆಯಿರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ್ ಗ್ರಾಮದಲ್ಲಿ ನಿರಂತರ ಮಳೆಯಿಂದಾಗಿ ಗೋಡೆ ಕುಸಿದು ಮಹಿಳೆಗೆ ಗಂಭೀರ ಘಟನೆ ನಡೆದಿದೆ. ನಿರಂತರ ಮಳೆಯಿಂದಾಗಿ ಗೋಡೆ ಕುಸಿದು ಮಹಿಳೆಗೆ ಗಂಭೀರವಾಗಿ ಗಾಯವಾಗಿದೆ. ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನಿತಿನ್ ಜಠಾರ ಅವರ ಮನೆಯ ಹಿಂಭಾಗದ ಗೋಡೆ ಕುಸಿದಿದ್ದು, ಈ ವೇಳೆ ಪಾತ್ರೆ ತೊಳೆಯುತ್ತಿದ್ದ ಮಾಧುರಿ ನಿತಿನ್ ಜಠಾರ ಅವರ ಮೇಲೆ ಗೋಡೆ ಬಿದ್ದಿದೆ. ಹೀಗಾಗಿ ಗೋಡೆಯ ಕಲ್ಲುಗಳನ್ನ ಸ್ಥಳೀಯರು ತೆರವುಗೊಳಿಸಿ ಗಾಯಗೊಂಡ ಮಾಧುರಿಯನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗೋಡೆ ಕುಸಿತದ ಪರಿಣಾಮವಾಗಿ ಮನೆಯ ದಿನಬಳಕೆ ವಸ್ತುಗಳಿಗೆ ಹಾನಿಯಾಗಿದೆ. ಸೆದಲ್ಗಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಮಹಾರಾಷ್ಟ್ರದ ಸಿಂಧದುರ್ಗ ಜಿಲ್ಲೆಯಲ್ಲಿ ಮಟ್ಕಾ ಅಡ್ಡಾಗಳ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ನಿತಿನ್ ರಾಣೆ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಮಹಾರಾಷ್ಟ್ರದ ಸಿಂಧದುರ್ಗ ಜಿಲ್ಲೆಯಲ್ಲಿ ಮಟ್ಕಾ ಅಡ್ಡಾಗಳ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ನಿತೀಶ್ ರಾಣೆ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಗಣ್ಯಮಾನ್ಯರ ಜೊತೆ ಸೇರಿ ದಾಳಿ ನಡೆಸಿದ್ದು, ಈ ವೇಳೆ ಲಕ್ಷಾಂತರ ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ. हात उचलावा अशी अपेक्षा आहे का? यादवजी कुठून कुठून निघतायत बघा. कुठून कुठून निघतायत? कुठं बोलताय तुम्ही आता? ಸಿಂಧದುರ್ಗ ಜಿಲ್ಲೆಯ ಕನಕವಲಿ ಪ್ರದೇಶದಲ್ಲಿ ನಡೆದ ಘಟನೆ ವೇಳೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಹಣದ ಪರಿಶೀಲನೆ ಕೈಗೊಂಡಿದ್ದಾರೆ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ರಾಮನಗರದಲ್ಲಿ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹರಿಸಲು ಶಾಸಕ ಆರ್.ವಿ. ದೇಶಪಾಂಡೆ 28 ಕೋಟಿ ಮಂಜೂರಿನ ಭರವಸೆ ನೀಡಿದರು. ರಾಮನಗರ ಪ್ರದೇಶದ ನಾಗರಿಕರು ನಿರಂತರವಾಗಿ ನೀರಿನ ಸಮಸ್ಯೆ ಎದುರಿಸುತ್ತಿದ್ದರಿಂದ ವಿಧಾನಸಭಾ ಚುನಾವಣೆಯ ಮುನ್ನ ಹಳಿಯಾಳ್, ಜೊಯ್ಡಾ ಕ್ಷೇತ್ರದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ರಾಮನಗರ್, ಅಸು, ಜಗಲ್ಬೇಟ್ ಹಾಗೂ ಸುತ್ತಮುತ್ತಲಿನ ನಾಗರಿಕರಿಗೆ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಲು 28 ಕೋಟಿ ರೂಪಾಯಿ ಮಂಜೂರು ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಚುನಾವಣೆಯ ನಂತರವೂ ಅವರು ಈ ಯೋಜನೆಗಾಗಿ ಹೋರಾಟ ಮುಂದುವರೆಸಿ ಸರ್ಕಾರದಿಂದ ಯೋಜನೆಗೆ ಮಂಜೂರಾತಿ ಪಡೆದು ಇದೀಗ ಅದರ ಕಾಮಗಾರಿ ಆರಂಭವಾಗಿದೆ. ಶೀಘ್ರದಲ್ಲೇ ರಾಮನಗರ್, ಅಸು, ಜಗಲ್ಬೇಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ 24 ಗಂಟೆಗಳ ನೀರು ದೊರೆಯಲಿದೆ ಎಂದು ಜೊಯ್ಡಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಹೇಳಿದರು. हळियाळ, दांडेली, जोईडा क्षेत्राचे आमदार आर.वी. देशपांडे साहेब यांच्याकडे रामनगर पंचायत, आसू पंचायत आणि जगलबेट पंचायत या तिन्ही पंचायती मिळून निवेदन दिलेलं. पाणी आम्हाला साहेब, पाण्याची कमतरता आहे, आम्हाला पाण्याचं काहीतरी करून द्या म्हणून. त्याची दखल घेऊन साहेबांनी इळे दाबा आसू पंचायत इथे 28 कोटीची योजना ही मंजूर केलेली आहे आणि ती मंजूर करून एवढं मोठं काम हे लवकरात लवकर त्याच्या कामाची पण सुरुवात झालेली आहे. आणि आता तुम्ही पाईप बघितला, इकडं पाईप सगळे येऊन इथं पोचलेले आहेत आणि ह्या हिच्या कामाची लवकर पूर्तता होऊन रामनगर पंचायत, आसू पंचायत आणि जगलबेट पंचायत ह्या तिन्ही पंचायतींना, या नागरिकांना ह्याचा पाण्याचा लाभ होणार आहे.
आणि मी आमच्या जोयडा ब्लॉक समिती तसेच आमचे जोयडा काँग्रेसचे कार्यकर्ते आणि जोयडा तालुक्यातील नागरिक यांच्या वतीने मी देशपांडे साहेबांचं अभिनंदन करतो आणि साहेबांना धन्यवाद देतो. आणि आता एक ಇನ್ನು ಅವರು ಮಾತನಾಡುವಾಗ ವಿರೋಧ ಪಕ್ಷದವರು ಈ ನೀರಿನ ಯೋಜನೆ ನಕಲಿ ಎಂದು ಅಪಪ್ರಚಾರ ಮಾಡಿದ್ರು. ಆದರೆ ಇದೀಗ ಕಾಮಗಾರಿ ಆರಂಭವಾದುದರಿಂದ ಆ ಯೋಜನೆ ಸತ್ಯಕ್ಕೆ ಬಂದಿದೆ ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಸಂಜಯ್ ಹನ್ಬರ್, ರಾಮನಗರ್ ಸೂಫಾ ಸೇವಾ ಸರ್ಕಾರಿ ಸಂಘದ ಅಧ್ಯಕ್ಷ ಗುರುನಾಥ್ ಕಾಮತ್, ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ವಿಜಯ್ ಪಂಡಿತ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸದಸ್ಯ ಕೃಷ್ಣ ದೇಸಾಯಿ, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಸುಹಾಸ್ ದೇಸಾಯಿ, ಯುವಾಧ್ಯಕ್ಷ ಅಕ್ಷಯ್ ರಾಹುಲ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿಖಿಲ ಸುರ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ್. ಚಿಕ್ಕೋಡಿ ತಾಲೂಕಿನ ಎಕ್ಸಾಂಬ ಪಟ್ಟಣದಲ್ಲಿ ಹೃದಯ ವಿದ್ರಾಕ ಘಟನೆ ನಡೆದಿದೆ. ದೂದಗಂಗಾ ನದಿ ಪ್ರವಾಹದಲ್ಲಿ ತೇಲಿ ಬಂದ ಆಕಳ ಮೃತದೇಹವನ್ನು ಸ್ಥಳೀಯರು ಪತ್ತೆ ಹಚ್ಚಿದರು. ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಪಟ್ಟಣದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ದೂದಗಂಗಾ ನದಿಯ ಪ್ರವಾಹದಲ್ಲಿ ತೇಲಿ ಬಂದ ಆಕಳ ಮೃತದೇಹವನ್ನು ಸ್ಥಳೀಯರು ಪತ್ತೆ ಹಚ್ಚಿದ್ರು. ಗೋವು ಹಿಂದೂ ಸಂಪ್ರದಾಯದಲ್ಲಿ ಗೋಮಾತೆ ಎಂದು ಪೂಜ್ಯ ಸ್ಥಾನ ಪಡೆದಿದ್ದಾರೆ. ಕರ್ಲಹೊಂಡಲಿಂಗೇಶ್ವರ ದೇವಸ್ಥಾನದ ಸೇವಾ ಸಮಿತಿ ಸದಸ್ಯರು ಮಾನವೀಯತೆ ಮೆರೆದಿದ್ದಾರೆ. ದೇವಸ್ಥಾನದ ಹಿಂಭಾಗದಲ್ಲಿ ವಿಶೇಷವಾಗಿ ಗುಂಡಿಯಾಗಿದ್ದು ಮೃತ ಆಕಳಿಗೆ ಸಂಪ್ರದಾಯಬದ್ಧ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಈ ಕಾರ್ಯಕ್ರಮವನ್ನ ಕಂಡು ಸ್ಥಳೀಯರು ಸೇವಾ ಸಮಿತಿ ಸದಸ್ಯರ ಮಾನವೀಯತೆ ಮತ್ತು ಸಮಾಜಮುಖಿ ಮನೋಭಾವವನ್ನು ಶ್ಲಾಘಿಸಿದ್ದಾರೆ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗಣೇಶೋತ್ಸವದೊಳಗೆ ಬೆಳಗಾವಿ ನಗರದ ರಸ್ತೆಗಳು ಸುಧಾರಣೆಗೊಳ್ಳಲಿದೆ. ಮಳೆ ಹಾನಿಗೊಳಗಾದ ರಸ್ತೆಗಳನ್ನು ತುರ್ತು ದುರಸ್ತಿ ಕಾರ್ಯ ಆರಂಭ. ಗಣೇಶ ಮೆರವಣಿಗೆ ಮಾರ್ಗದಲ್ಲಿ ಭದ್ರತಾ ಪರಿಶೀಲನೆ. ರಸ್ತೆ ಸುಧಾರಣೆ ಶೀಘ್ರದಲ್ಲಿ ಪಾಲಿಕೆ ಆಯುಕ್ತೆ ಶಿವಬಿ ಹೇಳಿಕೆ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಅವಮಾನ. ಸೋಷಿಯಲ್ ಮೀಡಿಯಾದಲ್ಲಿ ಅಭಯ್ ಪಾಟೀಲ್ ವಿರುದ್ಧ ಕಿಡಿ. ಅಭಯ್ ಪಾಟೀಲ್ ನಡೆಗೆ ಸಾರ್ವಜನಿಕರ ಆಕ್ರೋಶ. ಗಣೇಶೋತ್ಸವಕ್ಕೆ ಡಿಜೆ ಅನುಮತಿ. ಬೆಳಗಾವಿ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಸ್ಪಷ್ಟನೆ. ವಿಸರ್ಜನೆ ಮಾರ್ಗದಲ್ಲಿ 4,000 ಸಿಸಿಟಿವಿ ನಿಗಾ, ಹೆಚ್ಚುವರಿ 600 ಕ್ಯಾಮೆರಾ ಅಳವಡಿಕೆ. ಸಾಮಾಜಿಕ ಜಾಲತಾಣ ಬ್ಯಾನರ್ಗಳಲ್ಲಿ ಪ್ರಚೋದನೆ ಮಾಡಿದ್ರೆ ಕಠಿಣ ಕ್ರಮಕ್ಕೆ ಪೊಲೀಸ್ ಆಯುಕ್ತರಿಂದ ಎಚ್ಚರಿಕೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.